ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಭೂಮಿ ನೀಡಿದ್ದಕ್ಕೆ ಇದೀಗ ಆಕ್ಷೇಪಾರ್ಹ ಪೋಸ್ಟ್, ಅದು ಕೂಡ ನಟ ಚೇತನ್ ಅಹಿಂಸಾ ಅವರಿಂದ. ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ನಟ ಚೇತನ್ ಅಹಿಂಸಾ ಸದಾ ವಿವಾದಗಳಿಂದಲೇ ಸುದ್ದಿಯಲ್ಲಿರ್ತಾರೆ. ನಟ ಚೇತನ್ ಅಹಿಂಸಾ ವಿರುದ್ಧ ಈಗ ಬಸವೇಶ್ವರ ನಗರ ಪೊಲೀಸರಿಗೆ ದೂರು ದಾಖಲಾಗಿದೆ. ರಾಜ್ಕುಮಾರ್ ಅಭಿಮಾನಿಗಳನ್ನ ಅವಮಾನಿಸಲಾಗಿದೆ ಅಂತ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಭೂಮಿ ನೀಡಿದ್ದಕ್ಕೆ ಚೇತನ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. 21ನೇ ಶತಮಾನದಲ್ಲಿ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಮತಗಳ ಲಾಭದ ಉದ್ದೇಶದಿಂದ ಭೂಮಿ ಹಂಚಬಾರದು ಅಂತ ಪೋಸ್ಟ್ ಹಾಕಿದ್ದಾರೆ ನಟ ಚೇತನ್. ನಿನ್ನೆ ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರ 97ನೆಯ ಜನ್ಮದಿನದ ಹಿನ್ನೆಲೆಯಲ್ಲಿ ನಟ ಚೇತನ್ ಅಹಿಂಸಾ ಪೋಸ್ಟ್ ಮಾಡ್ತಾರೆ. ನಾವು ರಾಜ್ಕುಮಾರ್ ಅವರನ್ನ ಓರ್ವ ಮಹಾನ್ ಕಲಾವಿದರಾಗಿ ಗೌರವಿಸುತ್ತೇವೆ ಅಂತ ಮಾತು ಆರಂಭಿಸ್ತಾ ವಿವಾದವನ್ನ ಹುಟ್ಟುಹಾಕಿದ್ದಾರೆ. 21ನೇ ಶತಮಾನದಲ್ಲಿ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಮತಗಳ ಲಾಭದ ಉದ್ದೇಶದಿಂದ ಭೂಮಿ ಹಂಚಬಾರದು ಅಂತ ಪೋಸ್ಟ್ ಹಾಕಿದ್ದಾರೆ. ಸರ್ಕಾರ ಸಾರ್ವಜನಿಕರ ಉಪಯೋಗಕ್ಕೆ ಭೂಮಿಯನ್ನ ಹಂಚಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ನಟ ಚೇತನ್ ಪೋಸ್ಟ್ಗೆ ರಾಜ್ಕುಮಾರ್ ಅಭಿಮಾನಿಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಟ ಚೇತನ್ ಅಹಿಂಸಾ ವಿರುದ್ಧ ಕ್ರಮ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ದೂರನ್ನ ಕೂಡ ಕೊಟ್ಟಿದ್ದಾರೆ. ನಟ ಚೇತನ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಅಭಿಮಾನಿಗಳು. ನಟ ಚೇತನ್ ಅಹಿಂಸಾ ವಿರುದ್ಧ ಕ್ರಮ ಆಗಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಸ್ವತಃ ನಟ ಚೇತನ್ ಅಹಿಂಸಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚೇತನ್ ಅವರೇ. ನಮಸ್ಕಾರ. ನಮಸ್ಕಾರ ಚೇತನ್ ಅವರೇ, ನಿನ್ನೆ ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ಹುಟ್ಟುಹಬ್ಬ, 97ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ತಾವು ಕೂಡ ಒಂದು ಪೋಸ್ಟ್ ಹಾಕಿದ್ದೀರಿ. ಸೊ ಈ ಪೋಸ್ಟ್ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೌದು ಹೌದು, ಚರ್ಚೆ ಆಗ್ತಾ ಇದೆ. ಯಾಕೆ, ಏನ್ ಉದ್ದೇಶದಿಂದ ಈ ಪೋಸ್ಟ್ ಹಾಕಿರುವಂತದ್ದು ತಾವು? ಮೊದಲನೇದಾಗಿ ನಾನು ಹೇಳ್ತೀನಿ, ನಾನು ಫಸ್ಟ್ ಲೈನ್ ಅಂತ ಹೇಳಿರೋ ಹಾಗೆ ನಾವೆಲ್ಲ ರಾಜ್ಕುಮಾರ್ ಅವರ ಕಲೆ ಸೇವೆ, ಕಲೆ ಪ್ರತಿಭೆ, ಅವರ ಕಲಾವಿದರಾಗಿ, ಅವರ ಅದ್ಭುತ ಕಲಾವಿದರಾಗಿ ನಾವೆಲ್ಲರೂ ಅದನ್ನ ಅಭಿಮಾನಿಗಳು ಮತ್ತೆ ಗೌರವಿಸ್ತೀವಿ. ನಾನು ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ಅವರ ಏಕಪಾತ್ರ ಅಭಿನಯಗಳು ಮಾಡ್ಕೊಂಡೇ ಬೆಳ್ಕೊಂಡ್ ಬಂದಿರೋದು. ಆದ್ರೆ ಈ ಪೋಸ್ಟ್ ಅನ್ನೋದು ರಾಜ್ಕುಮಾರ್ ಅವ್ರ ಬಗ್ಗೆ ಅಲ್ಲ. ಇದು ಸರ್ಕಾರದ ಯೋಜನೆ ಬಗ್ಗೆ. ಸರ್ಕಾರ ಎಷ್ಟು ಮುಂದಾಲೋಚನೆಯಿಂದ ಕ್ರಮ ತೊಗೊಳುತ್ತೆ, ಎಷ್ಟು ಒಂದು ಅವರ ತೀರ್ಮಾನಗಳಿಂದ ಯಾವ ತರ ಪರಿಣಾಮಗಳಾಗತ್ತೆ. ಸೊ ನಾವೆಲ್ಲ ಕುವೆಂಪು ಅವರ ಅನುಯಾಯಿಗಳು. ಶತಮಾನದ ಕವಿ ಕುವೆಂಪು ಅವರ ಒಂದು ತೀರ್ಕೊಂಡಾಗ 94 ನಾವ್ ಯಾವ ಲ್ಯಾಂಡ್ ಗ್ರಾಂಟ್ ಅನ್ನೋ ಪ್ರಶ್ನೆ ಬರ್ಲಿಲ್ಲ. ನಮ್ಮ ಶಾಂತವೀರ್ ಗೋಪಾಲಗೌಡರು ಆಗಿರ್ಬೋದು, MD ನಂಜುಂಡಸ್ವಾಮಿ ಆಗಿರಬಹುದು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಆಗಿರ್ಬೋದು. ಹಾಗೆ ಸಿನಿಮಾದಲ್ಲೂ ಕೂಡ ನಾವು ಸಿದ್ಧಲಿಂಗಯ್ಯನವರ ಬಗ್ಗೆ ಬಹಳ ಅಭಿಮಾನ ಇದೆ ನಮ್ಗೆ. ಅನೇಕರು, ಪುಟ್ಟನ ಕಣಗಲು, ಬಿ ಸರೋಜದೇವಿ ಇತ್ತೀಚೆಗೆ ಅವ್ರದ್ದು ಒಂದು ಇದಕ್ಕೆ ನುಡಿ ನಮನಕ್ಕೆ ನಾನು ಹೋಗಿದ್ದೆ. ನಮ್ಗೆ ಅನೇಕ ಜಯಂತಿಯವರು, ಎಷ್ಟೋ ಜನ ಅದ್ಭುತ ಕಲಾವಿದರಿದ್ದಾರೆ, ಆದ್ರೆ ಅದ್ಭುತ ನಿರ್ದೇಶಕರಿದ್ದಾರೆ. ಅವ್ರು ಯಾರಿಗೂ ಸಿಗ್ಲಿಲ್ಲ. ಒಬ್ರಿಗೆ ನಾವು ಕೊಟ್ಟಾಗ, ಸರ್ಕಾರ ಸೆಲೆಕ್ಟಿವ್ ಆಗಿ ಮಾಡಿದಾಗ ಅದರ ಮೇಲೆ ಬೇರೆ ಬೇರೆ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಆ ಕಾನ್ಸಿಕ್ವೆನ್ಸಸ್ ಏನಾಗತ್ತೆ ಅಂದ್ರೆ, ಇವಾಗ ವಿಷ್ಣುವರ್ಧನ್ ಅವ್ರಿಗೂ ಕೊಡಬೇಕು ಅಂತ ಬಹಳ ಸಂಘರ್ಷ ಆಯ್ತು ಎಷ್ಟೋ ವರ್ಷಗಳಿಂದ. ಅದು ಇವಾಗ್ಲೂ ನಡೀತಾ ಇದೆ ಅಂತ ಗೊತ್ತಾಗಿದೆ. ಮತ್ತೆ ನಮಗೆ ಅಂಬರೀಷ್ ಅವ್ರದ್ದು ಕೂಡ ಅಲ್ಲೇ ಪಕ್ಕದಲ್ಲೇ 1.25 ಎಕರೆ 2 ಎಕರೆ ಅನ್ನೋದು ಕೊಡ್ಬೇಕಾಗಿ ಬಂತು. ಸೊ ಏನಾಗತ್ತೆ ಅಂದ್ರೆ, ನಮಗೆ ಸರ್ಕಾರದ ಯೋಜನೆಗಳಿಂದ ಅದರಿಂದ ಯಾವ ತರ ರಿಯಾಕ್ಷನ್ಗಳಾಗತ್ತೆ, ಯಾವ ತರ ಸೆಲೆಕ್ಟಿವ್ ರೀತಿನಲ್ಲಿ ಆದಾಗ ಯಾವ ತರ ಪರಿಣಾಮಗಳಾಗತ್ತೆ ಅಂತ ಒಂದು ಅರಿವು ಮೂಡಿಸಕ್ಕೆ ನಾನು ಹಾಕಿದ ಹೊರತು, ಸರ್ಕಾರ ವೋಟ್ ಬ್ಯಾಂಕ್ಗೋಸ್ಕರ, ಮತಗಳ ಲಾಭದ ಅವಕಾಶವಾದಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತು ಅನ್ನೋದು ತಮ್ಮ ಭಾವನೆ. ಅದು ನಮಗೆ ಬಹುಶಃ ರಾಜ್ಕುಮಾರ್ ಅವ್ರು ಬದುಕಿದ್ದಾಗ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರಿಗೆ ಲ್ಯಾಂಡ್ ಗ್ರಾಂಟ್ ಮಾಡ್ತಾರೆ ಈ ತರ 2.5 ಎಕರೆ, ಅವರೇ ಅದನ್ನ ವಿರೋಧ ಮಾಡಿರೋರು, ಇದು ನನಗೆ ಬೇಡ ಅಂತ. ಅವ್ರ ಆ ತರ ಒಂದು ಆಲೋಚನೆ ಇರೋ ವ್ಯಕ್ತಿ. ಸೊ ನಮಗೆ ಇದು ಸರ್ಕಾರದ ಮೇಲೆ ನಾವು ಪ್ರಶ್ನೆ ಮಾಡ್ತಿರೋದು. ಹೆಂಗೆ ಅವರು ಒಂದು, ನೀವ್ ಹೇಳ್ದಂಗೆ, ನಾನು ಕೂಡ ಬರ್ದಂಗೆ, ಅದು ಒಂದು ಅವಕಾಶವಾದಿ, ಒಂದು ವೋಟ್ ಬ್ಯಾಂಕ್ ರೀತಿನಲ್ಲಿ ಮಾಡ್ತಿರೋ ಹೊರತು ನಿಜವಾಗ್ಲೂ ತಿಳುವಳಿಕೆಯಿಂದ ಯೋಜನೆ ಮಾಡಿರೋದು ಅಲ್ಲ ಅನ್ನೋದು
ನನ್ನ ಆಲೋಚನೆ ಆಗಿದೆ. ಆದ್ರೆ ಚೇತನ್ ಅವರೇ, ತಾವು ಸರ್ಕಾರದ ವಿರುದ್ಧ ತಮ್ಮ ಒಂದು ಸಿಟ್ಟನ್ನ ಹೊರಹಾಕಿದ್ರಿ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇದನ್ನ ಬೇರೆಯದ್ದೇ ರೀತಿಯಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಸೊ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿದೆ. ಅದು ತಮ್ಮ ಗಮನಕ್ಕಿದೆಯಾ? ಅದು ನನ್ನ ಗಮನಕ್ಕೆ ಬಂದಿಲ್ಲ. ನೀವೆಲ್ಲ ಹೇಳಿದ್ರೆ ನನಗೆ ಗೊತ್ತಾಗಿದೆ. ಬಟ್ ನಮಗೆ ಏನಾಗತ್ತೆ ಕೆಲವು ಸಲ ಅಂದ್ರೆ ಈ ವಿಚಾರಗಳನ್ನ ನಾವು ಒಂದು ಬೌದ್ಧಿಕವಾಗಿ ವೈಜ್ಞಾನಿಕವಾಗಿ ಅದನ್ನ ಒಂದು ತಾಳ್ಮೆಯಿಂದ ಆಲೋಚನೆ ಮಾಡೋದು ಬಿಟ್ಟು ಎಷ್ಟೋ ಸಲ ಭಾವನಾತ್ಮಕವಾಗಿ ಆಲೋಚನೆ ಮಾಡ್ತೀವಿ. ನಮ್ಗೆ ಖಂಡಿತ ಇದು ರಾಜ್ಕುಮಾರ್ ಅವರ ವಿರುದ್ಧ ಅಲ್ಲವೇ ಅಲ್ಲ, ಅವರ ಕೊಡುಗೆ ಅಪಾರ. ಅದು ಕಲೆನಲ್ಲಂತೂ ಬಹಳ ದೊಡ್ಡ ಕೊಡುಗೆ. ಆದರೆ ತಾವು ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಿ ಚೇತನ್ ಅವರೇ. ಆದ್ರೆ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಳ್ತಾರೆ, ದೆಹಲಿಯ ಮಧ್ಯಭಾಗದಲ್ಲಿ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಸಮಾಧಿಗೆ ಏನ್ ಜಾಗ ಕೊಟ್ಟಿದಾರಲ್ಲ, ಅದನ್ನೆಲ್ಲ ಯಾಕೆ ಕೇಳಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ ಹೇಳ್ತೀರಿ ಇದಕ್ಕೆ? ಇದು ನೀವ್ ಹೇಳೋದು ವ್ಯಾಲಿಡ್ ಪಾಯಿಂಟ್. ನಮಗೆ ವ್ಯಕ್ತಿಗಳನ್ನ ಹೀರೋ ವರ್ಷಿಪ್ ಅನ್ನೋದಾಗಿರ್ಬೋದು, ಅಂತದನ್ನ ನಾವ್ ಹೆಂಗೆ ಈ ರೀತಿ ಪ್ರೈಮ್ ಲ್ಯಾಂಡ್ಗಳು ನಮಗೆ ಅಫ್ಕೋರ್ಸ್ ನಾವು ಕುವೆಂಪು ಅವ್ರ ಮನೆನೇ ಕುಪ್ಪಳ್ಳಿನಲ್ಲಿ ಅವರು ಒಂದು ರೀತಿ ಅಭಿವೃದ್ಧಿ ಮಾಡೋದು, ನಾನು ಅದಕ್ಕೆ ಅನೇಕ ಸಲ ಹೋಗಿದ್ದೀನಿ. ಅದೇ ತರ ಗಾಜನೂರಿನಲ್ಲಿ ಈ ತರ ಬೇರೆ ಬೇರೆ ಕಡೆ ನಾವು ಒಂದು ರೀತಿ ಅವರ ಒಂದು ಜಾಗಗಳನ್ನ, ಅವರ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಿಜವಾಗ್ಲೂ ಅವ್ರು ಹುಟ್ಟು ಬೆಳೆದಿರೋ ಮನೇನೂ ನಾನು ವಿಸಿಟ್ ಮಾಡಿದ್ದೀನಿ. ಸೊ ನಮಗೆ ಆ ತರ ಆ ಭಾಗಗಳಲ್ಲಿ ಈ ತರದನ್ನ ಒಂದು ಗುರುತಿಸಿದ್ರೆ ಬಹಳ ಒಳ್ಳೆ ವಿಚಾರನೆ. ಆದ್ರೆ ಬೆಂಗಳೂರು ಮಧ್ಯ 2.5 ಎಕರೆ, ಆಮೇಲೆ ಅದ್ರ ನಂತರ 1.25 ಎಕರೆ ಈ ಕಡೆ, ಆಮೇಲೆ ಈ ತರದೆಲ್ಲ ಮಾಡಕ್ ಶುರು ಮಾಡಿದ್ರೆ ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೇನೆ. ಹೊರತು ನಾವು ರಾಜ್ಕುಮಾರ್ ಅಭಿಮಾನಿಗಳ ಅವ್ರ ವಿರುದ್ಧ ಅಲ್ಲ, ಮತ್ತೆ ರಾಜ್ಕುಮಾರ್ ಅವರ ವಿರುದ್ಧನೂ ಅಲ್ಲ. ದಿಸ್ ಇಸ್ ಅಬೌಟ್ ಗವರ್ಮೆಂಟ್ ಪಾಲಿಸಿ ಅಂಡ್ ಥಾಟ್ಫುಲ್ ಪಾಲಿಸಿ ಅಂತ ನಾನು ಒಂದು ಚರ್ಚೆ ಮೂಡ್ಸಕ್ ಮಾಡಿರೋದು ಹೊರತು ಇದನ್ನ ಯಾರಿಗೂ ಒಂದು ರೀತಿ ನೋವು ಮಾಡಕ್ಕೆ ಅಥವಾ ಕಾಂಟ್ರವರ್ಸಿ ತರಕ್ಕೆ ನಾನು ಮಾಡಿ. ಎಸ್, ಆದ್ರೆ ಅಭಿಮಾನಿಗಳು ಬೇರೆದ್ದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಚೇತನ್ ಅವರೇ. ಜೊತೆಗೆ ನಿನ್ನೆ ಸಿಎಂ ಅವರು ಕೂಡ, ಸಿಎಂ ಅಂತಲ್ಲ, ನಿನ್ನೆ ಅಣ್ಣ ಅವರ ಹುಟ್ಟುಹಬ್ಬ ಈ ಹಿನ್ನೆಲೆಯಲ್ಲಿ ಅನೇಕ ಅಭಿಮಾನಿಗಳಿರ್ಬೋದು, ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು ಎಲ್ಲರೂ ಕೂಡ ಟ್ವೀಟ್ ಮಾಡಿ ವಿಶ್ ಮಾಡಿದ್ರು. ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ ಮಾಡಿದ್ರು. ಅಣ್ಣ ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನೋಡಬಾರ್ದು, ಅವರು ಕನ್ನಡದ ಕಟ್ಟಾಳು ಅಂತ. ಸೊ ಈ ರೀತಿಯ ಮನೋಭಾವ ಪ್ರತಿಯೊಬ್ಬರಲ್ಲಿ ಇರುವಂತ ಈ ಸಂದರ್ಭದಲ್ಲಿ ನೀವು ಹಾಕುವಂತಹ ಇಂತಹ ಟ್ವೀಟ್ ನಿಜಕ್ಕೂ ಸಿಟ್ಟು ಬರ್ಸುತ್ತಲ್ವಾ? ಇಲ್ಲ, ಹಾಗೆ ನೋಡಕ್ ಆಗಲ್ಲ. ಯಾಕಂದ್ರೆ ನೀವು ರಾಜ್ಕುಮಾರ್ ಅವ್ರನ್ನ ಹೇಗೆ ನೀವು ವ್ಯಾಖ್ಯಾನಿಸ್ತೀರಾ, ಅವರ ಕೊಡುಗೆನ ನೀವು ಹೇಳಿ, ನೀವು ಅದನ್ನ ಹೇಳೋದು ಪ್ರತಿಯೊಬ್ಬರಿಗೂ ಒಂದು ಸ್ವಾತಂತ್ರ್ಯ ಇದೆ, ಅದು ಒಳ್ಳೇದೆ. ಈಸ್ ಅ ಎಕ್ಸ್ಟ್ರಾರ್ಡಿನರಿ ಕಲ್ಚರಲ್ ಫೋರ್ಸ್ ಫಾರ್ ಅಸ್ ಇನ್ ದ 20th century, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಸರ್ಕಾರ ಅವರ ಒಂದು ನಡೆಯಿಂದ ಏನೇನ್ ಸಮಸ್ಯೆಗಳಾಗಿದೆ, ಇನ್ಫ್ಯಾಕ್ಟ್ ಗವರ್ಮೆಂಟ್ ಈ ರೀತಿ 2.5 ಎಕರೆ ಕೊಟ್ಟಿರೋದ್ರಿಂದನೇ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಎಷ್ಟೋ ಸಮಸ್ಯೆಗಳಾಗಿದೆ. ಅವರ ಒಂದು ಜಾಗ ಸಿಕ್ಕಿಲ್ಲ. ಆಮೇಲೆ ಅಂಬರೀಶ್ ಅವ್ರಿಗೂ ಕೊಡ್ಬೇಕಾಗಿ ಬಂತು. ಇವಾಗ ನಾಳೆ ದಿನ ಯಾರ್ಯಾರು ಕೊಡ್ಬೇಕು? ನಮ್ಮ ನಿರ್ದೇಶಕರು ಯಾರು ಕೊಟ್ಟಿಲ್ಲ. ನಿರ್ಮಾಪಕರು ಸಿನಿಮಾ ರಂಗದಲ್ಲಿ ಕೊಡುಗೆ ಅಪಾರ, ಅನ್ನದಾತರು ಅಂತಾನೆ ನಮ್ಗೆ ರಾಜ್ಕುಮಾರ್ ಅವ್ರು ಹೇಳಿರೋದು. ಒಬ್ಬರು ನಿರ್ಮಾಪಕರಿಗೆ ನಾವು ಎಲ್ಲೋ ಒಂದ್ ಕಡೆ ಇದನ್ನ ಕೊಟ್ಟಿಲ್ಲ, ನಾವು ಒಂದು ಲ್ಯಾಂಡ್ ಗ್ರಾಂಟ್ ಒಂದು ಸಿಟಿ ಮಧ್ಯ ಕೊಡ್ಬೇಕು ಅಂತ ಹೇಳ್ತಾ ಇಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ನಾವು ಸೆಲೆಕ್ಟಿವ್ ಆಗಿ ಒಬ್ರು ಕೊಟ್ರೆ ಅವ್ರು ಎಷ್ಟು ಮಟ್ಟಿಗೆ ಅವ್ರು ಅದಕ್ಕೆ ಯೋಗ್ಯರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ನಾವ್ ಎಷ್ಟು ಮಟ್ಟಿಗೆ ಒಂದು ಕೊಟ್ಟಿದಾಗ ಏನಾಗ್ಬಿಡುತ್ತೆ ಅಂದ್ರೆ ರಿಪಲ್ ಎಫೆಕ್ಟ್ಸ್ ಅಂಡ್ ಬಹಳ ರೀತಿ ಸಮಸ್ಯೆಗಳಾಗತ್ತೆ. ಸೊ ನಮಗೆ ಒಳ್ಳೆ ಲೀಡರ್ಶಿಪ್ ಬೇಕು, ಒಂದು ಮುಂದಾಲೋಚನೆಯ ಥಾಟ್ಫುಲ್ ಲೀಡರ್ಶಿಪ್ ಬೇಕು. ಈ ತರ ಕ್ರಮ ತಗೊಂಡಾಗ ಅದರಿಂದ ಪರಿಣಾಮಗಳು ಆಗತ್ತೆ. ನಮಗೆ ಒಳ್ಳೆ ಲೀಡರ್ಶಿಪ್ ಇದ್ರೆ ಈ ತರ ಮುಂದಾಲೋಚನೆ ಇಟ್ಕೊಂಡು ಸಾರ್ವಜನಿಕ ಒಳ್ಳೇದಕ್ಕಾಗಿ ಮಾಡಿದಾಗ ಅವಾಗ ಈ ತರ ಸಮಸ್ಯೆಗಳು ಮುಂದೆ ದಿನ ಬರಲ್ಲ ಅಂತ ಒಂದು ಜಾಗೃತಿ ಮೂಡಿಸಕ್ ನನ್ನ ಉದ್ದೇಶ. ಯಾಕಂದ್ರೆ ಲ್ಯಾಂಡ್ ಅನ್ನೋದು ಇವತ್ತಿನ 21ನೇ ಶತಮಾನ ಭಾರತದಲ್ಲಿ ನಾನು ಬರ್ದ ಹಾಗೆ ಇಟ್ ಇಸ್ ಅ ವೆರಿ ಬಿಗ್ ಫೈಟ್. ಇವತ್ತು ಯಾರು ಆಳ್ತಾ ಇದಾರೆ ದೊಡ್ಡ ಪ್ರಮಾಣದಲ್ಲಿ, ಲ್ಯಾಂಡ್ ಯಾರ ಹತ್ರ ಜಾಸ್ತಿ ಇದೆಯೋ, ಲ್ಯಾಂಡ್ ಮಾಫಿಯಾಗಳು, ಭೂ ಮಾಲೀಕರು, ಈ ರೀತಿ ನಮ್ಮ ರಾಜಕಾರಣಿಗಳ ಹತ್ರ ಎಷ್ಟೆಷ್ಟು ಭೂಮಿ ಇದೆ, ಏನೇನು ನಡೆಯುತ್ತೆ ನಮ್ಗೆ ಗೊತ್ತಿದೆ. ಸೊ ಆ ರೀತಿ ಬೆಂಗಳೂರಿನಲ್ಲಿ 2.5 ಎಕರೆ ಸೆಂಟರ್ ಆಫ್ ಟೌನ್ ಕೊಟ್ಟಾಗ ಅದರ ಮೇಲೆ ಕಾನ್ಸಿಕ್ವೆನ್ಸಸ್ ವಿಚಾರದಲ್ಲಿ ಇವಾಗ 20 ವರ್ಷ ಆಗಿದೆ, ನಾವು ಕೂಡ ಯೋಚನೆ ಮಾಡ್ಬೇಕು. 20 ವರ್ಷ ನಾವು ನೋಡ್ಕೊಂಡ್ ಬರ್ತಾ ಇದೀವಿ ಏನೇನ್ ನಡೆದಿದೆ ಅಂತ. ಸೊ ಆ ದಿಕ್ಕಿನಲ್ಲಿ ನಾವು ಒಂದು ಚರ್ಚೆಗೋಸ್ಕರ ನಾನು ಮಾಡಿ ಹೊರತು ಯಾವ ರಾಜ್ಕುಮಾರ್ ಅವರ ಚೇತನ್ ಅವರು ಏನ್ ಮಾಡಿದ್ರು ಕೂಡ, ಯಾವುದೇ ರೀತಿಯ ಪೋಸ್ಟ್ ಹಾಕಿರ್ಲಿ, ಏನ್ ಹೇಳಿದ್ರು ಕೂಡ ಒಂದು ಪಬ್ಲಿಸಿಟಿಗೋಸ್ಕರ ಮಾಡ್ತಾರೆ. ಯಾವಾಗ್ಲೂ ಕೂಡ ವಿವಾದದಿಂದನೇ ಅವ್ರೆಲ್ಲವನ್ನೂ ಮಾಡೋದು ಅಂತ. ಏನ್ ಹೇಳ್ತೀರಿ ಚೇತನ್ ಅವರೇ ಈ ವಿಚಾರಕ್ಕೆ? ನಾನು ಅನೇಕ ಪೋಸ್ಟ್ಗಳು ಬರೀತಾ ಇರ್ತೀನಿ. ಪ್ರತಿ ಒಂದು ನನ್ನ ಪ್ರಕಾರ ದಿನಕ್ಕೊಂದು ನಾನು ಒಂದು ಸಮಾಜದ ಸಮಸ್ಯೆಗಳ ಬಗ್ಗೆ 3, 4, 5 ವಿಚಾರ ಹೇಳ್ತಾ ಇರ್ತೀನಿ. ಯಾವುದಕ್ಕೂ ಪ್ರಚಾರ ಸಿಗದೇ ಇಲ್ಲ. ಎಲ್ಲಿ ನಮಗೆ ಒಳ್ಳೊಳ್ಳೆ ವಿಚಾರಗಳು ಇದ್ರೂ ಪ್ರಚಾರ ಸಿಗಲ್ಲ, ಅದೆಲ್ಲೂ ಬೆಳಕಕ್ಕೆ ಬರಲ್ಲ. ಎಲ್ಲೋ ಒಂದ್ ಕಡೆ ಕೆಲವರಿಗೆ, ಅದು ಮೀಡಿಯಾದವ್ರಿಗೆ ಇರ್ಬೋದು ಅಥವಾ ಕೆಲವು ಸಂಘಟನೆದವ್ರಿಗೆ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರಕ್ಕೋಸ್ಕರನೇ ಇಂತಹ ಸೂಕ್ಷ್ಮ ಸಂಗತಿಗಳನ್ನ ಎತ್ತುತ್ತಾರೆ ಚೇತನ್ ಅವರು ಅಂತ. ಇದು ಹಾಗೆ ನೋಡೋದು ನಾನಲ್ಲ. ನಾನು ಅದನ್ನ ಯಾವ ಒಂದು ಇದು ಸೂಕ್ಷ್ಮ ಅನ್ನೋದಕ್ಕಿಂತ
ಇದು ಒಂದು ಕೆಲವರಿಗೆ ಇದು ಒಂದು ಎಮೋಷನಲ್ ಇಶ್ಯೂ ಆಗಿರ್ಬೋದು. ಬಟ್ ಕರ್ನಾಟಕ ಜನರಿಗೆ ಓವರ್ವೆಲ್ಮಿಂಗ್ಲಿ ಇಲ್ಲ, ಚೇತನ್ ಹೇಳೋದ್ರಲ್ಲಿ ಸತ್ಯ ಇದೆ, ಈ ಚೇತನ್ ಹೇಳೋದ್ರಲ್ಲಿ ಇದಕ್ಕೆ ಅರ್ಥ ಇದೆ. ಇದು ಯಾವ ರಾಜ್ಕುಮಾರ್ ಅವರ ಒಂದು ಕಲಾ ಸೇವೆ, ಅವರ ಕಲಾ ಕೊಡುಗೆ ವಿರುದ್ಧ ಅಲ್ಲ. ಇದು ಒಂದು ರೀತಿ ಸರ್ಕಾರದ ಕ್ರಮ, ಸರ್ಕಾರದ ಯೋಜನೆಗಳು ಪ್ರಶ್ನೆ ಮಾಡೋ ರೀತಿಯಲ್ಲಿ ನಾವು ಮಾಡಲೇಬೇಕು. ಇದು ಒಂದು ನಿಜವಾಗ್ಲೂ ಉತ್ತಮ ಪ್ರಜಾಪ್ರಭುತ್ವದ ನಡೆನೆ ಅಂತ ಬಹುತೇಕರಿಗೆ ಅನ್ಸಿದೆ, ಇವತ್ತಿಗೂ ಅನ್ಸ್ತಾ ಇದೆ ಅನ್ನೋ ನಂಬಿಕೆ ನನಗೀಗ. ಏನ್ ಮೆಸೇಜ್ ಕೊಡ್ತೀರಿ ಅಣ್ಣವರ ಅಭಿಮಾನಿಗಳಿಗೆ? ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಅಭಿಮಾನಿಗಳಿಗೆ ಕೂಡ ಅವರ ಕಲೆಗೆ ಅದೆರಡು ಮಾತಿಲ್ಲ. ನಾನೆಲ್ಲ ಬಂಗಾರದ ಮನುಷ್ಯ ನೋಡ್ಕೊಂಡ್ ಬೆಳೆದಿರೋದು, ಭಕ್ತ ಪ್ರಹ್ಲಾದ ಏಕಪಾತ್ರ ಅಭಿನಯ ಮಾಡಿರೋದು, ಬಬ್ರುವಾನ್ ನನ್ನ 4 ವರ್ಷದ ಮಗು ಆಗಿದ್ದಾಗ ನಾನು ಶಿವರಾಮ್ ಕಾರಂತರಿಗೆ ನಾನು ಶಿಕಾಗೋದಲ್ಲಿ ಮಾಡಿದ್ದೆ ಏಕಪಾತ್ರ ಅಭಿನಯ. ಇವನು ನನ್ಗೆ ಬಬ್ರುವಾನ್ ಪ್ರಹ್ಲಾದ್ ಅಂತ ಅಮೆರಿಕ ಹೋದಾಗ ಕರೀತಾರೆ. ಆದರೆ ನಾನು ಅವಲೇ ಹೇಳ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕೂಡ ಎಲ್ಲೂ ಒಂದು ಈ ತರ ಲ್ಯಾಂಡ್ ಗ್ರಾಂಟ್ ಕೊಡಬೇಕು ಅವರ ಹೆಸರಲ್ಲಿ ಅಂತ ಸಿಟಿ ಸೆಂಟರ್ ಬೆಂಗಳೂರಿನಲ್ಲಿ ಅವರೇ ಅದನ್ನು ಒಪ್ತಿರ್ಲಿಲ್ಲ. ಸೊ ದಿಸ್ ಇಸ್ ಅ ಪಾಲಿಸಿ ಡಿಸಿಷನ್, ದಿಸ್ ಇಸ್ ಅ ಗವರ್ಮೆಂಟ್ ಡಿಸಿಷನ್. ಯಾರು ಇವತ್ತಿನ ದಿನ ರಾಮರಾಜ್ಯ ಕಟ್ತೀವಿ ಅಂತ ಕುಮಾರಸ್ವಾಮಿಯವರು ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದಾರಲ್ಲ, ಅವರು ಒಂದ್ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ಮಾಡ್ಬೇಕು ಹೊರತು ಇತ್ತೀಚ ಸಂಘರ್ಷಗಳನ್ನ ಹೆಚ್ಚು ಮಾಡೋದ್ರಿಂದ ಅದು ಅರ್ಥಪೂರ್ಣವಾಗಲ್ಲ. ಅದನ್ನ ಒಂದ್ ಸ್ವಲ್ಪ ಥಾಟ್ಫುಲ್ ಡಿಸಿಷನ್ ಮಾಡಬೇಕು. ಇಟ್ಸ್ ಅ ಗವರ್ಮೆಂಟ್ ಪಾಲಿಸಿ ಕ್ವಶನ್ ಹೊರತು ಇಟ್ ಇಸ್ ನಥಿಂಗ್ ಟು ಡು ವಿತ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಚೇತನ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಚೇತನ್ ಅವ್ರು ಹೇಳ್ತಾ ಇರೋ ಮಾತು. ಯಾವುದೇ ಕಾರಣಕ್ಕೂ ಅಣ್ಣಾವರ ಅಭಿಮಾನಿಗಳಿಗೆ ನೋವುಂಟಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ಪೋಸ್ಟ್ ಹಾಕಿಲ್ಲ. ಸರ್ಕಾರ ಇಂತಹ ಕೆಲಸಗಳನ್ನು ಮಾಡಬಾರ್ದು. ಮತದ ಒಂದು ಆಸೆಗೋಸ್ಕರ, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಈ ರೀತಿ ಕೆಲಸ ಸರ್ಕಾರ ಮಾಡುತ್ತೆ, ಅದು ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಮಾಡಿದೆ ಅಂತ ಹೇಳ್ತಾರೆ. ನಟ ಚೇತನ್ ಅಂತ ಒಬ್ಬ ನಿರುದ್ಯೋಗಿ ನಟ, ಫಾರಿನ್ ತಳಿ. ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವರಿಗೆ ಸ್ಮಾರಕಕ್ಕೆ ಕೊಡೋದು ಸೂಕ್ತನಾ? ಇಂಥ ಬೆಳೆ ಬಾಳುವಂಥ ಸಂದರ್ಭದಲ್ಲಿ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂಥ ಮಾತನ್ನು ಮಾತಾಡಿದ್ದಾರೆ. ಯಾಕಂದರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿಪ್ರಿಯಾಗೆ ಇರ್ತಿದ್ದೀವಿ. ಮುಂಚೆ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದರೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೇ ಏನಾದ್ರು ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವ್ರೆ. ಅಣ್ಣವ್ರಿಗೆ ಸರ್ಕಾರವಾಗಲಿ ಇನ್ನೊಂದಾಗಲಿ ಯಾರು ಬಿಟ್ಟು ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನು ಎತ್ತಿ ನಿಲ್ಲಿಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ವು. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೇ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡೋಕ್ಕೆ ಅರ್ಹತೆಯೇ ಇಲ್ಲದಿರೋ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೀವಿ ಅಂದರೆ, ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಡೋಕ್ಕೆ ಬಂದಿದ್ದೀವಿ. ಕಾನೂನು ವಿಚಾರವಾಗಿ ಸೂಕ್ತವಾದ ಕ್ರಮ ತಗೊಂಡು ಆತನ ಸಾಮಾಜಿಕ ಜಾಲತಾಣನ ಮುಟ್ಟುಗೋಲು ಹಾಕ್ಕೊಂಡು ಆತನಿಗೆ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಬೇಕಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.